ರಿವೈವ್ ಕೂಡ ಆಗಿರ್ತಾನೆ. ಮತ್ತೆ ಇಲ್ಲಿ ಒಬ್ಬ ಉಳಿದರೋದಿದ್ರೆ ಅವ್ರನ್ನೂ ಕೂಡ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋ ರಾಜ್ ಕಡೆಯಿಂದ. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಅನ್ಕೊಂಡು ಎಲ್ಲ ಚೆನ್ನಾಗಿ ಇರ್ತೀರ. ಮತ್ತು ನಾನು ಆಡ್ತಿದ್ದೀನಿ ಸೋಲೋ ಸ್ಕ್ವಾಡ್ ಮ್ಯಾಚ್. ಅಂದರೆ ನನ್ನ ಮುಂದೆ 4 ಜನ ಎನಿಮೀಸ್ ಇರ್ತಾರೆ. ಅವ್ರು ಒಬ್ಬೊಬ್ಬರೇ ಬಂದರೆ ನಾನು ಹೊಡಿತೀನಿ, ಅವ್ರು 4 ಜನ ಒಟ್ಟಿಗೆ ಬಂದರೆ ಅವ್ರು ನನಗೆ ಹೊಡಿತಾರೆ. ವರ್ಷದಿಂದ 1 ಲೆಕ್ಕ, ಈಗಿಂದ 1 ಲೆಕ್ಕ. ಎಷ್ಟು ದಿನ ನಾನೇ ಸೋಲ್ಬೇಕು? ಇವತ್ತು ನಾನು ಹೊಡಿತೀನಿ. ಪೀಕಲ್ಲಿ ಇದ್ದ ತಕ್ಷಣವೇ ನಂಗೆ ಸಿಕ್ತು ಡಬಲ್ ವಿಕ್ಟ್ರಿಯಿಂದ ಡಬಲ್ ಎನಿಮಿ ಸಿಕ್ತು. ಒಬ್ಬ ನಾಲ್ಕಾಗ್ಬಿಟ್ಟ, ಮತ್ತೆ ಒಳ್ಳೆ ಎಕ್ಸೈಟ್ ಬಿಟ್ಟು ನಾಲ್ಕಾದ್ರು ಮಾಡ್ಕೊಳ್ಳೋಣ. ಅವನು ಕೂಡ ಫಿನಿಶ್ ಆಗಿ ಯಾರೋ ಡ್ಯಾಮೇಜ್ ಕೊಡ್ತಾ ಇದ್ದಾರೆ, ನೋಡಿಕೊಂಡು ಲೂಟ್ ಮಾಡೋಣ. ಅವನು ನೋಡ್ತಾ ಇದ್ದೀನಿ, ಸುಮ್ಮನೆ ಆಗಿಬಿಟ್ವಿ. ಲೂಟ್ ಎಲ್ಲ ಮಾಡ್ಕೊಳ್ಳೋಣ. ಒಳಗೆ ತುಂಬ ಜನ ಎನಿಮೀಸ್ ಇದ್ದಾರೆ ಕಾಣುತ್ತೆ. ಡಬಲ್ ವಿಕ್ಟ್ರಿಯಲ್ಲೇ 3 ಜನ, ತುಂಬ ಜನ ಇದ್ದಾರೆ. ಆಮೇಲೆ ಗನ್ ಚೇಂಜ್ ಮಾಡಿದ್ರೆ ಆಯಿತು. ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ವೇಟ್ ಮಾಡಿ ಸಾಕಾಗುತ್ತೆ ಬ್ರೋ, ಯಾರು ಬರ್ತಾನೆ ಇಲ್ಲ. ಡ್ಯಾಮೇಜ್ ಕೂಡ ಆಗಿದೆ, ನಾಕಾದ. ಅವನು ಒಪ್ಪಿ ಹೆಡ್ ಶಾಟ್, ಅವನು ಕೂಡ ನಾಕಾದ. ಇವನಿಂದ ಕಂಟಿನ್ಯೂ ನೋಡ್ತಿರೋದು, ಅವನು ಕೂಡ ಫಿನಿಶ್ ಆದ. 4 ಕಿಲ್ ಅದು. ಇಬ್ಬರನ್ನೂ ಫಿನಿಶ್ ಮಾಡ್ಕೊಂಡಿದ್ದ ತಕ್ಷಣವೇ ಲೋಟ್ ಮಾಡೋಕ್ಕಂತ ಹೋಗ್ತೀನಿ. ಅವನ ಹತ್ರ ಬೇರೆ ಯಾವ್ದಾರು ಗನ್ ಸಿಕ್ಕಿದ್ರೆ ಲೋಟ್ ಮಾಡಿಕೊಂಡು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಗನ್ನು ಸಿಗಲ್ಲ. ಅದಕ್ಕಾಗಿ ಸುಮ್ಮನೆ ಆಗ್ತೀನಿ, ಸ್ಕಿಪ್ ಮಾಡಿರ್ತೀನಿ ಕೆಲವೊಂದಿಷ್ಟು ವಿಡಿಯೋ. ಇಲ್ಲೆಲ್ಲೋ ದಬ್ಬರದಲ್ಲೇ ಬಂದಾಗ ಓಕೆ ಓಪಿ ಹೆಡ್ ಶಾಟು ಮಂಕಿ ಪ್ಲೇಯರು ನಾಕಾಗಿದ್ದಾನೆ. ಫಿನಿಶ್ ಮಾಡ್ಕೊಂಡ್ಬಿಟ್ಟು ಹೀಲ್ ಆಗೋಣ. ಫಸ್ಟ್ ಹೀಲ್ ಆಗೋಣ, ಆಮೇಲೆ ಮೆಡಿಕಿಟ್ ಹಾಕೋಣ. ಇಲ್ಲ ಆಗ್ತಾಯಿದೆ, ಅದು ಫಿನಿಶ್ ಮಾಡ್ಕೊತೀನಿ. ಫಿನಿಶ್ ಮಾಡ್ಕೊಂಡು ಮತ್ತೆ ಹೀಲ್ ಆಗೋಣ. ಡಬ್ಬದಲ್ಲಿ ಮತ್ತೊಬ್ಬ ಫುಲ್ ಡ್ಯಾಮೇಜ್ ಕೊಟ್ಟಾನೆ. ದೊಡ್ಡ ಒಂದು ಹಾಕೊಂಡ್ಬಿಟ್ರೆ ಆಯ್ತು ಮೆಡಿಕಿಟು. ಇದಾದಮೇಲೆ ಕೆಲವೊಂದಿಷ್ಟು ಜನ ಹಿಂದೆ ಬರ್ತಾ ಇರ್ತಾರೆ, ನೋಡಿ ಫಿನಿಶ್ ಮಾಡ್ಕೊಳ್ಳೋದ್ರಷ್ಟಲ್ಲೇ ಮತ್ತೆ ತುಂಬ ಜನ ಹಂಗೆ ಅಲ್ಲಿ ಇಲ್ಲಿ ಬರ್ತಾ ಇರ್ತಾರೆ, ಸೌಂಡ್ ಬರ್ತಾ ಇರುತ್ತೆ. ಅದಕ್ಕಾಗಿ ಹಿಂದ್ಗಡೆಯಿಂದ ಹೋಗೋಣ ಅಂದ್ಕೊಂಡು ಹಿಂದ್ಗಡೆಯಿಂದ ರಶ್ ಮಾಡ್ತೀನಿ. ಇಲ್ಲಿ ಯಾರಾದರೂ ಎನಿಮಿ ಇದ್ದಾರೆ ಅಂತ ನೋಡ್ತೀನಿ. ಅವ್ನು ಕೂಡ ಫುಲ್ ಡ್ಯಾಮೇಜ್ ಆಗ್ತಿರ್ತಾನೆ. ಅಷ್ಟೊಂದು ಯಾವುದೇ ತಪ್ಪದಲ್ಲೇ ಹುಡುಗಿ ಎಂಟ್ರಿ ಕೊಟ್ಬಿಟ್ಲು. ಇದಾದಮೇಲೆ ಸ್ವಲ್ಪ ಮುಂದೆ ಹೋಗಿಬಿಡ್ತೀನಿ, ಅಂದರೆ ಯಾರು ಕೂಡ ರಶ್ ಮಾಡಿದ್ರೆ ಸಿಗದೇ ಇರೋ ಹಾಗೆ. ಇಲ್ಲಿ ಬಂದುಬಿಟ್ಟು ಮತ್ತೆ ಸ್ವಲ್ಪ ನಿಂತ್ಕೊಂಡು ಮೆಡ್ಕಿಟ್ ಹಾಕೋತೀನಿ. ಮೆಡ್ಕಿಟ್ ಫಿನಿಶ್ ಆದಮೇಲೆ ಮತ್ತೆ ಏನಾದರೂ ಲೂಟ್ ಇರುತ್ತೆ ಅಂತ ಲೂಟ್ ಮಾಡೋಕ್ಕೆ ಒಳಗಡೆ ಹೋಗಿಬಿಟ್ಟು ನೋಡ್ತೀನಿ. ಪ್ಲೇಟ್ ಇರುತ್ತೆ, ಚೇಂಜ್ ಮಾಡಿಬಿಟ್ಟು ನೋಡ್ತೀನಿ. ಏಮೋ ಮತ್ತು ಗನ್ ಚೇಂಜ್ ಮಾಡೋಕ್ಕೆ ನೋಡಿದ್ದೆ ಯಾವ ಕೂಡ ಇರೋಲ್ಲ. ಮತ್ತೆ ಡಬಲ್ ವಿಕ್ಟ್ರಿನೇ ಸಿಗುತ್ತೆ, ಅದಕ್ಕಾಗಿ ಗನ್ ಚೇಂಜ್ ಮಾಡಲ್ಲ. ಇದಾದಮೇಲೆ ಎನಿಮೀಸ್ ಎಲ್ಲಾದರೂ ಇರ್ತಾರೆ ನೋಡೋಕ್ಕೆ ಹೊರಗಡೆ ಹೋಗಿಬಿಡ್ತೀನಿ. ಮತ್ತೆ ಒಳಗಡೆ ಬರೋದು, ಹೊರಗಡೆ ಹೋಗೋದು, ಇಲ್ಲೇ ಕೆಲವೊಂದಿಷ್ಟು ವೇಸ್ಟ್ ಆಗುತ್ತೆ. ಇದಾದಮೇಲೆ ಎನಿಮೀಸ್ ಎಲ್ಲೋ ಹೊಡೆದಾಡ್ತಾ ಇರ್ತಾರೆ, ಸೌಂಡ್ ಬರ್ತಾ ಇರುತ್ತೆ. ಆದರೆ ನಾನು ದೂರ ಇರ್ತಾರಲ್ಲ ಸುಮ್ಮನೆ ಬಿಟ್ಟಿರ್ತೀನಿ. ಇದಾದಮೇಲೆ ಎನಿಮೀಸು ಒಳಗಡೆ ರೈಟ್ ಸೈಡ್ ಇರ್ತಾರೆ, ಸೌಂಡ್ ಬರ್ತಾ ಇರುತ್ತೆ. ಅದಕ್ಕಾಗಿ ಫುಲ್ಲಾಗಿ ಇರಲಿ ರಶ್ ಮಾಡೋಣ ಅಂದ್ಕೊಂಡು ರಶ್ ಮಾಡ್ತೀನಿ. ಆದರೆ ಈ ಎನಿಮೀಸನ್ನು ಇತ್ತ ಕಡೆ ಬಂದಮೇಲೆ ಅವ್ರು ಹತ್ತ ಹೋಗಿರ್ತಾರೆ. ಇಲ್ಲೆಲ್ಲ ಲೋಡ್ ಮಾಡೋಕ್ಕೆ ಮತ್ತು ಗನ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಯಾವ ಗನ್ ಸರಿಯಾಗಿ ಸಿಗ್ತಾ ಇರಲ್ಲ. ಅದಕ್ಕಾಗಿ ಒಳಗೆ ಹೊರಗಡೆ ನೋಡ್ಕೊತೀನಿ. ಇಲ್ಲಿ ಕೂಡ ಡಬಲ್ ವಿಕ್ಟ್ರಿ ಇರುತ್ತೆ, ಯಾವ ತೊಗೊಂಡ್ರೂ ಡಬಲ್ ವಿಕ್ಟ್ರಿ ಬಿಡ್ತಾನೆ ಇಲ್ಲ ನನ್ನ. ಅದಕ್ಕಾಗಿ ನೋಡಿಬಿಡ್ತೀನಿ ಎನಿಮಿ ಬರ್ತಾರೋ ಬರೋಲ್ಲೋ ನೋಡಿ ವೇಟ್ ಮಾಡ್ತೀನಿ. ಎನಿಮಿ ನನ್ನ ಮುಂದೆ ಓಡ್ತಾನೆ, ಡ್ಯಾಮೇಜ್ ಬಿತ್ತು ಸ್ವಲ್ಪವೇ. ಅವನು ಡ್ಯಾಮೇಜ್ ಮಾಡಿಬಿಟ್ಟು ಹಿಂದ್ಗಡೆ ಇಬ್ಬರಿಬ್ಬರು ಬರ್ತಿರ್ತಾರೆ. ಅದಕ್ಕಾಗಿ ಗ್ರೆನೇಡ್ ಎಸೆದ್ಬಿಟ್ಟು ಮತ್ತೆ ಓಡ್ತೀನಿ ಹೊರಗಡೆ. ಬಂದ ಇಲ್ಲೋಗಿ ಬರ್ತಾನಂತ ವೇಟ್ ಮಾಡ್ತೀನಿ, ಯಾರೂ ಬರಲ್ಲ. ಅದಕ್ಕಾಗಿ ನಾನೇ ರಶ್ ಮಾಡೋಣ ಅಂತ ರಶ್ ಮಾಡ್ತೀನಿ. ಅಷ್ಟಲ್ಲೇ ಡಬಲ್ ಇಬ್ಬರು ಕೂಡ ಬರ್ತಾರೆ. ಇಲ್ಲೊಂದು ಗ್ಲೋ ಹಾಕ್ಬಿಟ್ಟು ಮತ್ತೆ ಓಡ್ತೀನಿ. ಇಲ್ಲಿ ನಿಂತ್ಕೊಂಡು ಹೀಲ್ ಆಗೋಣ ಅಂತ ಹೀಲ್ ಆಗ್ತಾ ಇರ್ತೀನಿ. ಅವರು ಹೊರಗಡೆ ಇದ್ದಾರೆ ಅಂತ ಹೊರಗಡೆ ಹೋಗ್ತಾರೆ. ಅವನು ಕೂಡ ಅಪೋಸಿಟ್ ಬರ್ತಾ ಇರ್ತಾನೆ. ಅವನು ಕೂಡ ಒಳ್ಳೆ ಹೆಡ್ಶಾಟ್ ಮಾಡ್ತಾನೆ. ಕೂಡ ಬರ್ತಾ ಇರ್ತಾನೆ, ಅದೇ ಕೂಡ ಟ್ರೈ ಮಾಡ್ತಾನೆ. ಒಳ್ಳೆ ಹೆಡ್ಶಾಟ್ ತುಂಬ ಬಿತ್ತು. ಈಗ ಫಿನಿಶ್ ಆಗಬೇಕು. ಟೀಮೇ ವೈಪೌಟ್ ಆಗಿತ್ತು. ಟೀಮ್ ವೈಪೌಟ್ ಆಗೋದ್ಮೇಲೆ ಇಲ್ಲಿ ಯಾರೂ ಇರೋಲ್ಲ. ಎಲ್ಲರೂ ಫಿನಿಶ್ ಆದಮೇಲೆ 7 ಜನ ಕಿಲ್ ಆಗಿರ್ತವೆ. 7 ಕಿಲ್ ಆದಮೇಲೆ ಮುಂದ್ಗಡೆ ಹೋಗೋಣ, ರಶ್ ಮಾಡೋಣ ಅಂದ್ಕೊಳ್ತೀನಿ. ಇಲ್ಲಿ ಯಾರೂ ಸಿಗಲ್ಲ.
ಆ ಕಾರಣ ವಿಡಿಯೋ ಸ್ವಲ್ಪ ವೇಸ್ಟ್ ಆಗಿರುತ್ತೆ. ಅದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಎನಿಮೀಸ್ ಇರ್ತಾರೋ ಅಲ್ಲೇ ಸಿಗೋಣ, ವೇಟ್ ಮಾಡಿ. ವಿಡಿಯೋ ಸ್ಕಿಪ್ ಆಗಿದ ತಕ್ಷಣ ನೀವು ಯಾರೋ ಎನಿಮೀಸ್ ಇರ್ತಾನೆ, ಅದಕ್ಕಾಗಿ ಮೇಲ್ಗಡೆ ಹೋಗೋಕ್ಕೆ ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಚೂಸ್ ಮಾಡಿಕೊಂಡು ಮೇಲ್ಗೆ ಹೋಗೋಣ ಅಂತ ಇಲ್ಲಿ ಮುಂದ್ಗಡೆ ಬರ್ತೀನಿ. ಮುಂದ್ಗಡೆ ಬರೋಷ್ಟರಲ್ಲಿ ಹಿಂದ್ಗಡೆಯಿಂದ ಫೈರ್ ಮಾಡೋ ಸೌಂಡ್ ಬರುತ್ತೆ, ಆದರೆ ನಂಗೆ ಡ್ಯಾಮೇಜ್ ಬೀಳಲ್ಲ. ಅದಕ್ಕಾಗಿ ಈ ಕ್ಯಾರೆಕ್ಟರ್ ಯೂಸ್ ಮಾಡಿಕೊಂಡು ಮೇಲೆ ಹೋಗ್ತೀನಿ. ಅಷ್ಟರಲ್ಲಿ ಯಾರಾದರೂ ಇದ್ದರೆ ಹೊಡೆಯೋಣ ಅಂತ ಅಷ್ಟರಲ್ಲಿ ಕ್ಲೂ ಮಾಡುತ್ತೆ ನನಗೆ. ಅದ ಕಾರಣ ಅವನು ಟೀಮೇ ವೈಪಟ್ ಆಗಿತ್ತು. ಪಾಪ ಒಬ್ಬನೇ ಇದ್ದಾನೆ, ಅದ್ರ ಜೊತೆ ಗನ್ ಕೂಡ ಇಲ್ಲ. ಆದ ಕಾರಣ ಇಲ್ಲಿ ಯಾರೂ ಎನಿಮೀಸ್ ಇಲ್ಲ ಅಂತ ಅಂದ್ಕೊಂಡು ಕೆಳಗಡೆ ಹೋಗೋಕ್ಕೆ ಮತ್ತೆ ಅದೇ ಕ್ಯಾರೆಕ್ಟ್ರಿಂದನೇ ಕೆಳಗಡೆ ಹೋಗಿಬಿಡ್ತೀನಿ. ಅಷ್ಟಲ್ಲೇ ಮುಂದೆನೇ ಅಲ್ಲಿ ತೋರಿಸ್ತಿದ್ದಿಲ್ಲ ಆ ಇದರಲ್ಲಿ ಮತ್ತು ಪೀಕಲ್ಲೇ ತುಂಬ ಜನ ಬರ್ತಾರೆ ಅಂದ್ಕೊಂಡು ಇಲ್ಲೇ ಟ್ರೈ ಮಾಡೋ ಅಂದ್ಕೊಂಡಷ್ಟರಲ್ಲಿ ಲೂಟ್ ಮಾಡೋಕ್ಕೆ ಹೋಗ್ತೀನಿ. ಈ ಲೂಟ್ ಮಾಡೋ ಟೈಮಲ್ಲಿ ಅಪೋಸಿಟಿಂದ ಬರ್ತಾ ಇರ್ತಾರೆ. ಲೂಟ್ ಮಾಡೋ ಅಷ್ಟರಲ್ಲಿ ಅವ್ರು ಬರ್ತಾರೆ, ಅವ್ರನ್ನ ಹೊಡಿಬೇಕಂತ ಇಲ್ಲೇ ಲೂಟ್ ಮಾಡ್ತಿರ್ತಾರೆ. ಡಬಲ್ ಆ್ಯಕ್ಟರಿಂದನೇ ಗೇಮ್ ಮುಂದುವರಿಸೋಣ ಅಂದ್ಕೊಂಡು ಮತ್ತೆ ಹಂಗೆ ಹೋಗ್ತಾ ಏನಾಯಿತು, ಎನಿಮೀಸ್ ಬರ್ತಾರೆ. ಅಷ್ಟರಲ್ಲಿ AWM ಗನ್ ನಮಗೆ ಸಿಗುತ್ತೆ ಡ್ರಾಪಿಂದನೇ. ರೈಟ್ ಸೈಡಿಂದ ಒಬ್ಬ ಮತ್ತು ಲೆಫ್ಟ್ ಸೈಡಿಂದ ಒಬ್ಬೊಬ್ಬರು ಬೇರೆಯಾಗಿ ಬರ್ತಿರ್ತಾರೆ. ಇನ್ನು ಹತ್ತಿರ ಬರೋದ ಕಾರಣ AWM ತಂದಿತ್ತು, ಅವನಿಗೆ ಶೂಟ್ ಫುಲ್ ಡ್ಯಾಮೇಜ್ನೇ ನಾಕೌಟ್ ಆದ. ಒಬ್ಬೇ ಡಬಲ್ ಇನ್ನೂ ಕೂಡ ಬಂದ, ಡಬಲ್ ಜೋಡಿಸ್ಕೊಂಡು ಮತ್ತೆ ಇವನು ರಶ್ ಮಾಡ್ತೀನಿ. ಅಷ್ಟೇ ಈ ಜಂಪ್ ಇಲ್ಲಿ ಫುಲ್ ಡ್ಯಾಮೇಜ್ ಮತ್ತೆ ಇವನು ಕೂಡ ಡ್ಯಾಮೇಜ್ ಫುಲ್ ಡ್ಯಾಮೇಜು. ಯಾವುದೇ ಕ್ಯಾರೆಕ್ಟರ್ ಅಂತ ಸೂಪರ್ಗೆ ಕೊಲಾಬ್ರೇಷನ್ ಮಾಡಿದ್ದಾರೆ. ಅದರಿಂದ ಎಷ್ಟೋ ಜನ ಎನಿಮೀಸ್ಗೆ ಆಡೋಕ್ಕೆ ಬರ್ತಾಯಿರಲಿಲ್ಲ. ಅಷ್ಟು ನೋಡೋದ್ರಲ್ಲಿ ಎಷ್ಟೋ ಜನ ಎನಿಮೀಸ್ ಬರ್ತಾರೆ, ಅವ್ರಿಗೂ ಕೂಡ ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಡಬಲ್ ಇರುತ್ತೆ, ಅದನ್ನ ಚೇಂಜ್ ಮಾಡಿಬಿಟ್ಟು ಗ್ರೋಸಾಗಿ ಅಂತ ತೊಗೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಮೇಲ್ಗಡೆ ಅವನು ಒಬ್ಬ ಇರ್ತಾನೆ, ಅವ್ನು ಹಿಂದೆ ಸರಿಬಿಟ್ಟು ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಈ ಸಣ್ಣ ರೂಮಲ್ಲಿ ಡ್ಯಾಮೇಜ್ ಮಾಡ್ತೀನಿ. ಅವ್ನು ಹಿಂದ್ಗಡೆ ಹೋದ, ಡ್ಯಾಮೇಜ್ ಮಾಡೋರನ್ನ ಬಿಟ್ಬಿಟ್ಟು ಮುಂದ್ಗಡೆ ಒಬ್ಬ ಇರ್ತಾನಲ್ಲ ಅವ್ನು ನೋಡೋಕ್ಕೆ ಅಂತ ನೋಡುವಾಗ ಶಾರ್ಟ್ ಗನ್ ಮತ್ತು ಗ್ರೋಸಾ ಗನ್ ತೊಗೋತೀನಿ. ಮುಂದ್ಗಡೆ ಸಣ್ಣ ಮನೆ ರೂಮಲ್ಲಿ ಒಬ್ಬ ಎನಿಮಿ ಇರ್ತಾನೆ, ಅವನಿಗೆ ಸ್ಕೋಪ್ ಬಿಟ್ಟು ಹೊಡಿಯೋಣ ಅಂದ್ಕೊಂಡಿದ್ದ. ಆದರೆ ಅವನೇ ರೆಡಿಯಾಗಿ ಕುಂತಿರ್ತಾನೆ ನನಗೆ ಹೊಡಿಯೋಕ್ಕೋಸ್ಕರ. ಅದಕ್ಕೆ ಲೋವರ್ ಕೂಡ ಹೊಡಿತಾ ಇದೆ. ಲೂಟ್ ಮಾಡಿಕೊಂಡು ಹಿಂದ್ಗಡೆಯಿಂದ ಸುತ್ತಾಸ್ ಬರೋಷ್ಟರಲ್ಲಿ ಅವನು ಕೂಡ ನಂಗೆ ಫೈರ್ ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಇಲ್ಲಿ ನೋಡೋಷ್ಟರಲ್ಲಿ ಮತ್ತೆ ಎನಿಮಿ ಎಲ್ಲ ಫಿಕ್ಸ್ ಆಗಿರ್ತಾನೆ ನನಗೆ ಹೊಡಿಬೇಕಂತ. ನಾನು ನೋಡ್ಕೊಂಡ್ಬಿಡ್ತೀನಿ, ಎಷ್ಟೋ ಜನ ಇರ್ತಾರಲ್ಲ ಎಲ್ಲರನ್ನೂ ಹೊಡಿಬೋದು ಅಂತ ಟ್ರೈ ಮಾಡ್ತೀನಿ. ಆದರೆ ಯಾರೋ ಒಬ್ಬ ಇಳಿತಾ ಇದ್ದಾನೆ, ಅವನು ಹೊಡಿಯೋಣಂತ ಟ್ರೈ ಮಾಡ್ತೀನಿ, ಆದರೆ ಆಗಲ್ಲ. ಅವನು ಕಿಟಕಿಯಲ್ಲಿ ನೋಡ್ತಿರ್ತಾನೆ ನಾನು ಹೊಡಿಯೋದಂತ. ನಾನು ಟ್ರೈ ಮಾಡ್ತಿದ್ದೀನಿ, ಆದರೆ ನನಗೆ ಡ್ಯಾಮೇಜ್ ಆಗ್ತಾನೆ. ಒಂದು ಹೀಲ್ ಆಗಿಬಿಟ್ಟು ಮತ್ತೆ ರಶ್ ಮಾಡಿಬಿಟ್ಟು ಹೊಡೆಯೋಣ ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಅಷ್ಟರಲ್ಲಿ ಎನಿಮೀಸು ಫೈಟ್ ಮಾಡ್ತಾ ಇರ್ತಾರಲ್ಲ, ಅವರು ಫೈಟ್ ಮಾಡ್ಕೋತ ಅಲ್ಲಿ ಸೈಡ್ ಇರ್ತಾರೆ, ಅವ್ರಿಗೂ ಕೂಡ ಡ್ಯಾಮೇಜ್ ಕೊಡ್ತೀನಿ. ಆದರೆ ಡ್ಯಾಮೇಜ್ ಮಾಡೋಕ್ಕೆ ಆಗ್ತಾರೆ ಇಲ್ಲ, ಸ್ವಲ್ಪ ಒಂದು ಬುಲೆಟ್ ಕನೆಕ್ಟ್ ಆಗ್ತದೆ, ಬುಲೆಟ್ ಕನೆಕ್ಟ್ ಆಗ್ತಾಯಿಲ್ಲ. ಹೀಗೆ ಮುಂದೆ ಹೋದ್ಮೇಲೆ ಎನಿಮೀಸು ರಶ್ ಮಾಡುವಾಗ ಅವ್ರವ್ರು ಹೊರಡ್ತಾರೆ. ನಾನು ಒಂದು ನಾಲ್ಕು ಮಾಡಿಬಿಟ್ಟು ಸ್ಮೀರ್ ಆಗ್ತಾನೆ, ಟೀಮು ಆಗಿತ್ತು. ಮತ್ತು ಇನ್ನೊಬ್ಬ ಬಂದಿಲ್ಲ, ಅವನ ಮೇಲೆ ರಶ್ ಮಾಡ್ಕೊಂಡ್ಬಿಡ್ತೀನಿ. ರಶ್ ಮಾಡಿದ ತಕ್ಷಣ ಸ್ಪ್ರೇ ಇರುತ್ತೆ, ಅದನ್ನೂ ಎಸಿತೀನಿ. ಮತ್ತು ಸ್ಮೋಕ್ ಇರುತ್ತೆ, ಅದನ್ನೂ ಕೂಡ ಎಸಿತೀನಿ. ಇನ್ನೂ ಎನಿಮೀಸ್ ಇದ್ದರೆ ಅವ್ರು ಡ್ಯಾಮೇಜ್ ಆಗಲಿ ನಾನು ರಶ್ ಮಾಡಿಬಿಟ್ಟು ಹೊಡಿತೀನಿ ಅನ್ನೋದು ನಂದಿತ್ತು. ಆದ ತಕ್ಷಣ ಎನಿಮೀಸ್ ಇನ್ನೂ ಇರ್ತಾರಲ್ಲ ಒಳಗಡೆ, ಈ ರೂಮ್ನಲ್ಲಿ ಒಬ್ಬ ಇರ್ತಾನೆ, ಅವನು ಕೂಡ ರಶ್ ಮಾಡೋಕ್ಕೆ ಬರ್ತಿರ್ತಾನೆ. ಅವನು ಕೂಡ ಶಾರ್ಟ್ ಗನ್ ಇರುತ್ತಲ್ಲ ಡಬಲ್ ಬ್ಯಾರಲ್, ಇದರಿಂದ ನೋಡೋಷ್ಟರಲ್ಲಿ ಅವನು ಫಿನಿಶ್ ಆಗಿರ್ತಾನೆ. ಅಪೋಸಿಟ್ ಎನಿಮಿ ಅವನು ನಿಂತ್ಕೊಂಡಿರ್ತಾನೆ, ನೋಡ್ರಲ್ಲ ಅವನು ಫಿನಿಶ್ ಮಾಡ್ತೀನಿ. ಟೀಮ್ ಓಪನ್ ಆಗುತ್ತೆ, ಅವ್ನು ನೋಡೋಷ್ಟರಲ್ಲಿ ಅವನಿಗೂ ಡ್ಯಾಮೇಜ್ ಆಯಿತು ಸ್ವಲ್ಪ. ಅದನ್ನು ಓಡ್ತಿರ್ತಾನೆ, ಶಾರ್ಟ್ ಗನ್ನಿಂದ ಫಿನಿಶ್ ಆಗೋದು. ಮತ್ತು ಎನಿಮೀಸ್ ಇರ್ತಾರೆ ಅಂದ್ಕೊಂಡು ಗ್ಲೋವರ್ ಹಾಕ್ಕೊಂಡು ಸಣ್ಣ ರೂಮ್ ಒಳಗಡೆ ಹೋಗಿಬಿಡ್ತೀನಿ. ಇಲ್ಲಿ ಸ್ವಲ್ಪ ಲೂಟ್ ಆದರೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡ್ತೀನಿ. ಗ್ರೆನೇಡು ಗ್ಲೂವಲ್ಲಿ ಮತ್ತು ಬೇರೆ ಏನು ಸಿಗ್ತವೆ. ಒಳಗಡೆ ಹೋಗೋ ಅಷ್ಟರಲ್ಲಿ ಮತ್ತೊಬ್ಬ ಎನಿಮಿ ಇರ್ತಾನೆ, ಅವನು ಹಿಂದ್ಗಡೆ ಇರ್ತಾನೆ. ನಾನು ಇದ್ದ ಜಾಗದಕ್ಕೆ ಮದ್ದಿರ್ತಾನೆ ಅವನು, ಆದರೆ ಸಿಕ್ಕಿರಲ್ಲ, ಎಲ್ಲೋ ಹೋಗ್ತಾನೆ ಗೊತ್ತಾಗಲ್ಲ. ಅದಕ್ಕಾಗಿ ಮತ್ತೆ ರೂಮಿಂದ ಹೊರಗೆ ಹಚ್ಚಿ ಹೋಗ್ಬಿಟ್ಟು ಲೂಟ್ ಮಾಡ್ಕೊಂತ ಹೋದ್ರೇ ಎನಿಮೀಸ್ ಇರ್ತಾರೆ, ಅದಕ್ಕೆ ಲೂಟ್ ಮಾಡಲ್ಲ. ಹಿಂದ್ಗಡೆ ಹೋಗಿಬಿಡ್ತೀನಿ. ಅಷ್ಟರಲ್ಲೇ ಯಾರು ಡ್ಯಾಮೇಜ್ ಆದಂಗೆ ಫೈರ್ ಮಾಡ್ತಾರೆ, ಆದರೆ ನನಗೇನು ಕನೆಕ್ಟ್ ಆಗಲ್ಲ.
ಇದಾದಮೇಲೆ ಕೆಲವೊಂದಿಷ್ಟು ಜನ ಫೈರ್ ಮಾಡ್ಕೊತ ಹೋಗ್ತಿರ್ತಾರೆ, ಸೌಂಡ್ ಬರ್ತಾ ಇರುತ್ತೆ, ಅದು ಕಾಣಿಸಲ್ಲ. ಅದಕ್ಕಾಗಿ ನಾನು ಹಿಂದ್ಗಡೆಯಿಂದ ರಶ್ ಮಾಡೋ ಅಂದ್ಕೊಂಡು ಹಿಂದ್ಗಡೆಯಿಂದ ಹೋಗ್ತಾ ಇರ್ತೀನಿ. ಡಿ ಜೆ ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗಿರುತ್ತೆ. ಈ ಕ್ಯಾರೆಕ್ಟರ್ ಯೂಸ್ ಮಾಡೋದು ಐರನ್ ಡಬ್ಬದಲ್ಲಿ ಅವರು 3 ಜನ ಸ್ಕ್ವಾಡೇ ಬಂದುಬಿಟ್ಟಿದೆ. ಈಗ ಡ್ಯಾಮೇಜ್ ಮಾಡಿಬಿಟ್ಟು ನಾಕ್ ಮಾಡ್ತೀನಿ. ಅಷ್ಟೆಲ್ಲ ನನ್ನ ಫ್ರೆಂಡು ಕೂಡ ಡ್ಯಾಮೇಜ್ ಮಾಡ್ತಾ ಇರ್ತಾರೆ. 100 ಕೂಡ ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಮೇತ ಒಂದು ನಾಕ್ ಆಗಿರೋನ ಫಿನಿಶ್ ಮಾಡ್ಕೊಳ್ಳೋಕ್ಕೆ ಫಿನಿಶ್ ಮಾಡ್ಕೊಂಡ್ಮೇಲೆ ಒಂದು ಎನಿಮಿ ಮತ್ತೊಬ್ಬ ಅವ್ನ ಫ್ರೆಂಡ್ ಬಂದುಬಿಡ್ತಾನೆ. ಹೀಲ್ ಆಗೋಣ ಅಷ್ಟರಲ್ಲಿ ಮತ್ತೆ ಫುಲ್ ಕ್ಲೋಸ್ ಆಗ್ತಿರ್ತಾನೆ. ಫಿನಿಶ್ ಮಾಡ್ಕೊತೀನಿ. ಯಾರು ಸ್ಕೈಲರ್ ಬಿಟ್ಟು ಮತ್ತಷ್ಟು ಸ್ಕೈಲರ್ ಬಿಟ್ಟು ಗ್ಲೋವಲ್ ಆದ್ರೆ ಸಿಗಲಿ ಅಂತ ಹೀಲ್ ಆಗ್ತಿರ್ತೀನಿ. ಮಿಡಿಕೇಟ್ ದೊಡ್ಡ ಇರ್ತಾವಲ್ಲ ಅವನು ಹೀಲ್ ಆಗಿಬಿಟ್ಟು ಮತ್ತೆ ಅವ್ನು ಬರೋವನ್ನ ಅವನು ಕೂಡ ಗ್ಲೋಸಲ್ಲಿ ನಾಕ್ ಮಾಡಿಬಿಡ್ತೀನಿ. ನಾಕ್ ಆಗಿದ ತಕ್ಷಣವೇ ಮುಂದ್ಗಡೆ ಹೋಗ್ಬಿಟ್ಟು ಅವನು ಗ್ಲೋ ಹಾಕೊಂಡು ಫಿನಿಶ್ ಮಾಡ್ತೀನಿ. ಇನ್ನೂ ಫ್ರೆಂಡ್ ಇರ್ತಾನಲ್ಲ ಟೀಮು ವೈಪೌಟ್ ಆಗೋಲ್ಲ ಅಂತ ಗಿಡದ ಹಿಂದೆ ಇರ್ತಾನೆ, ಅವನು ಕೂಡ ಫಿನಿಶ್ ಮಾಡ್ಬೇಕಂತ ಸ್ವಲ್ಪ ಇವನ ಹತ್ರ ಲೂಟ್ ಮಾಡಿಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತೀನಿ. ಅಷ್ಟಲ್ಲೇ ಗ್ರೆನೇಡ್ ಎಸಿತೀನಿ. ಗ್ರೆನೇಡ್ ಎಸಿದ್ಮೇಲೆ ಲೂಟ್ ಮಾಡ್ಕೊಂಡ್ಬಿಡ್ತೀನಿ. ಅವನು ಹಿಂದ್ಗಡೆ ಹೋಗ್ತಾ ಇರ್ತಾನೆ. ಹಿಂದ್ಗಡೆ ಹೋಗಿರೋ ಅವ್ರನ್ನ ಫಿನಿಶ್ ಮಾಡ್ಬೇಕಂತಲೇ ಕ್ಯಾರೆಕ್ಟರ್ ಇನ್ನೂ ಯೂಸ್ ಆಗಿರಲ್ಲ, ಡೀಸೆಲಕ್ಕಿನ್ನೂ ಓಪನ್ ಆಗಿರೋಲ್ಲ. ಅದಕ್ಕಾಗಿ ಸುಮ್ಮನೆ ಓಡ್ತೀನಿ. ಓಡೋಷ್ಟರಲ್ಲಿ ಅವನು ಹಿಂದೆ ಸ್ಪ್ರೇ ಹಾಕ್ತೀನಿ. ಸ್ಪ್ರೇ ಹಾಕಿದ ತಕ್ಷಣ ಇನ್ನೂ ಬಂದಿರ್ತಾನೆ. ಆದರೆ ನಾನು ಕ್ಯಾರೆಟ್ ಯೂಸ್ ಮಾಡ್ಕೊಂಡು ಹೋಗಿರ್ತಾನೆ. ಮುಂದ್ಗಡೆ ಹೋಗಿ ಡ್ಯಾಮೇಜ್ ಕೊಡ್ತಿರ್ತಾನೆ. ನಾನು ಡ್ಯಾಮೇಜ್ ಮಾಡೋಣ ಅನ್ನೋಷ್ಟರಲ್ಲಿ ರೈಟ್ ಸೈಡಿಂದ ಎನಿಮೀಸ್ ಬರ್ತಾರೆ. ನಾವು ಫಿನಿಶ್ ಮಾಡೋಣ ಅಂದ್ಕೊಂಡಿದ್ರೆ ಅವ್ರು ಫಿನಿಶ್ ಮಾಡಿಬಿಡ್ತಾರೆ. ನಾವು ಉಳ್ಕೊಂಡಿರೋದು 4 ಜನ, ಅಂದರೆ 14 ಕಿಲ್ಗಳಿಂದ ಮ್ಯಾಚ್ ಮುಂದುವರಿತಾ ಇರುತ್ತೆ. ಹಿಂಗಾಗೋ ಅಷ್ಟರಲ್ಲಿ ಎನಿಮಿಗಳು 4 ಜನ 3 ಜನ ಫೈರ್ ಮಾಡ್ತಾರೆ. ಸೌಂಡ್ ಆಗ್ತಿತ್ತು. ಅದರಿಂದ ಒಳ್ಳೆ ಡ್ಯಾಮೇಜ್ ಬಿತ್ತು. ಡ್ಯಾಮೇಜನ್ನು 4 ಕೂಡ ಆದ. ಅದರಿಂದ ಹ್ಯಾಪಿ ಬರ್ಡಿತ್ತು ಅಂತ ಒಳ್ಳೆ 1 vs 3 ಸಿಚುವೇಶನ್. ಒಬ್ಬ ನಾಕ್ ಆಗಿದ್ದೆ, ರಿವೈವ್ ಕೂಡ ಆಗಿರ್ತಾನೆ. ಮತ್ತೆ ಇಲ್ಲಿ ಇನ್ನು ಉಳಿದಿರೋದಿದ್ದರೆ ಅವ್ರನ್ನೂ ಕೂಡ ಫಿನಿಶ್ ಮಾಡೋಕ್ಕೆ ಗ್ಲೋವಲ್ ಖಾಲಿ ಆಗಿದ್ದಾವೆ. ಅದಕ್ಕೆ ಕೂಡ ಗಾಡಿಯಲ್ಲಿ ಫುಲ್ ಸೊ ಗಾಯ್ಸ್, ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಅಥವಾ ಗೇಮ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಲೈಕ್ನ ಆಲ್ ಅಂತ ಸೆಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋಗೆ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ಬರಲ್ಲ.